ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನೋಡ್ರಿ, ಇಲ್ಲಿವರೆಗೂ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಕೆಲವೊಂದಿಷ್ಟು ಹೋರಾಟಗಳಿಗೆ ನೀವು ಕೂಡ ಬೆಂಬಲಿಗರಾಗಿ ನಿಲ್ಲಬೇಕು ಅಂತಂದು ಹೇಳ್ತಾ, ಸುಮಂತ್ ಕೊಲೆಯಾಗಿ ತಿಂಗಳುಗಳು ಕಳೀತಾ ಬಂತು. ಆದರೂ ಕೂಡ 4 ತಂಡಗಳು ರಚನೆ ಆಗಿದ್ದಾವೆ. 4 ತಂಡಗಳು ರಚನೆಯಾಗಿ ಇಲ್ಲಿವರೆಗೂ ಯಾವುದೇ ಸಾಕ್ಷಿ ಸಿಗಲೇ ಇಲ್ಲ. ಈ 4 ತಂಡಗಳು T20 ವರ್ಲ್ಡ್ ಕಪ್ ಆಡೋದಕ್ಕೆ ಹೋಗ್ಯಾರ. ನಾಳೆ ಅವ್ರ ಜೊತೆ ನೇಪಾಳ ಜೊತೆ ಮ್ಯಾಚ್ ಅದ, ನಾಡದ್ದು ನಮೀಬಿಯಾ ಜೊತೆ ಮ್ಯಾಚ್ ಅದ, ಆಮೇಲೆ ನೆಕ್ಸ್ಟ್ USA ಅಮೆರಿಕಾ ಜೊತೆ ಮ್ಯಾಚ್ ಅದ, ಆಮೇಲೆ ಕೆನಡಾ ಜೊತೆ ಮ್ಯಾಚ್ ಅದ. ಸೊ ಹಿಂಗೇನಪ್ಪ ಅಂದ್ರೆ ಈ 4 ತಂಡಗಳನ್ನ ರಚನೆ ಮಾಡಿದ್ದೆ ಎದಕ್ಕಪ್ಪ ಅಂದ್ರೆ T20 ವರ್ಲ್ಡ್ ಕಪ್ ಆಡೋದಕ್ಕೆ. ಯಾಕಂದರೆ ಇವ್ರ ಕೈಯಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷಿಯನ್ನು ಹೆಂಗೆ ಹೊರಗಡೆ ತೆಗಿಬೇಕು, ನ್ಯಾಯವನ್ನು ಹೆಂಗೆ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿ ಇವರಲ್ಲಿ ಅದನ್ನೋ ಇಲ್ಲೋ ಅದು ಗೊತ್ತಿಲ್ಲ. ಅಥವಾ ಸುಮ್ಮನೆ ರಾಜಕೀಯ ಡೊಂಬರಾಟಕ್ಕೆ ಇವರು ಕೂಡ ತಾಳ ತಕ್ಕತ್ತೈ ತಂದು ತಾಳ ಇವರು ಹಾಕದಾರ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಸುಮಂತ್ ಬಾಲಕ ಅವನನ್ನು ಯಾರು ಕೊಲೆ ಮಾಡಿದ್ರು, ಆಮೇಲೆ ಸುಮಂತ್ ಯಾವ ರೀತಿಯಾಗಿ ಸತ್ತ ಅನ್ನೋದು ಕೇವಲ ಊಹಾಪೋಹಗಳಲ್ಲಿ ಮಾತ್ರ ಒಂದು ತಿಂಗಳು ಕಳೆದು ಹೋಗಿಬಿಟ್ಟು ನಾವು. ಆದ್ರೆ ಇಲ್ಲಿವರೆಗೂ ಸುಮಂತ್ ಇದೇ ರೀತಿ ಸತ್ತ, ಹಿಂಗಾಯಿತು, ಅವನನ್ನು ಕೊಲೆ ಮಾಡಿದವರು ಇವರು ಅದಾರ ಅನ್ನೋ ಮಾಹಿತಿನ ಇಲ್ಲ. ಪೊಲೀಸರು ಬರ್ತಾರಂತ ಸುಮಂತ್ ತಂದೆ ಮತ್ತು ಮಾವ ಹೇಳುವ ಪ್ರಕಾರ ಪೊಲೀಸರು ಬರ್ತಾರ, ಅವರಿಗೆ ಸಾಂತ್ವನ ಹೇಳ್ತಾರ. ಸಾಂತ್ವನ ಹೇಳಿ ಮತ್ತೆ ಪೊಲೀಸರು ವಾಪಸ್ ಹೋಗ್ತಾರಂತ. ಸಾಂತ್ವನ ಹೇಳೋದಕ್ಕೆ ಮಾತ್ರ ಪೊಲೀಸರು ಅದಾರ, ಆದರೆ ಸಾಕ್ಷಿಯನ್ನು ಹೊರಗಡೆ ತೆಗೆಯೋದಕ್ಕೆ, ಕೊಲೆಗಾರನನ್ನು ಹೊರಗಡೆ ತೆಗೆಯೋದಕ್ಕೆ ಪೊಲೀಸರು ಇಲ್ಲ ಅನ್ನೋ ಮಾತನ್ನು ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಸುಮಂತನ ಮಾವನಿಗೆ ಒಂದು ಮಾತನ್ನು ಹೇಳಿದಾರಂತ, ನೋಡಪ್ಪ ಕೇಸ್ ಮುಗಿಯೋತನ ನೀ ಎಲ್ಲಿ ಹೋಗಬೇಡ, ಇಲ್ಲೇ ಮುಚ್ಕೊಂಡಿರು ಅಂತಂದು ಹೇಳಿಬಿಟ್ಟಿದ್ದಾರೆ ಅವನಿಗೆ. ಹಂಗಂದ್ರೆ ಸುಮಂತನ ಮಾವನ ಮೇಲೂ ಕೂಡ ಒಂದು ಹದ್ದಿನ ಕನ್ನ ಐತಂದಂಗಾಯಿತು ಪೊಲೀಸರದು. ಅದ್ರ ಜೊತೆಗೆ ಸುಮಂತನ ಅಣ್ಣ, ತಂದೆ, ತಾಯಿ ಎಲ್ಲರದು ಕೂಡ ಮೊಬೈಲ್ಗಳನ್ನು ಪೊಲೀಸರು ಈಗಾಗಲೇ ಚೆಕ್ ಮಾಡಿದ್ದಾರೆ. ಸೊ ಅವರಿಗೆ ಸಾಂತ್ವನ ಹೇಳೋದು, ಸ್ಟೇಷನ್ಗೆ ಹೋಗೋದು, ಸಾಂತ್ವನ ಹೇಳೋದು, ಸ್ಟೇಷನ್ಗೆ ಹೋಗೋದು, ಇದನ್ನು 4 ತಂಡಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾವೆ. ಸೊ ಭಾರತದಲ್ಲಿ ಏನಾದರೂ ಒಂದು ಉನ್ನತ ಪ್ರಶಸ್ತಿ ಏನಾದರೂ ಇದ್ದಿದ್ದಾದರೆ ಅದು ಬೆಳ್ತಂಗಡಿ ಪೊಲೀಸರಿಗೆ ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ರೀ, ಬೆಳ್ತಂಗಡಿಯಲ್ಲಿ ಎಂದೂ ಮುಗಿಯದ ಕಥೆ ಅದ ರೀ. ಎಂದೂ ಮುಗಿಯದ ಕಥೆ ಅಂದ್ರೆ ನಮಗೊಬ್ಬ ಸರ್ ಹೇಳ್ತಿದ್ರು, ಕ್ಷಮಿಸ್ಬೇಕು, ಸರ್ ಹೇಳ್ತಿದ್ರು, ಒಂದು ಇರಿವು ಬತ್ತತ್ತ, ಒಂದು ರಾಗಿ ಚೀಲಿತ್ತು, ಒಂದು ಇರಿವು ಬತ್ತು, ಒಂದು ರಾಗಿ ತೊಗೊಂಡು ಹೋಗ್ತು, ಒಂದು ಇರಿವು ಬತ್ತು, ಒಂದು ರಾಗಿ ತೊಗೊಂಡು ಹೋಗ್ತು, ಒಂದು ಇರಿವು ಬತ್ತು, ಒಂದು ರಾಗಿ ತೊಗೊಂಡು ಹೋಗ್ತು. ಅಲ್ಲಿ ರಾಗಿ ಮುಗಿಯೋದಿಲ್ಲ ಅಂತ, ಇಲ್ಲಿ ಇರಿವು ಹೋಗೋದು ನಿಲ್ಲಿಸೋದಿಲ್ಲ ಅಂದ್ರೆ ಇದರ ಅರ್ಥ ಎಂದೂ ಮುಗಿಯದ ಕತೆ. ಬೆಳ್ತಂಗಡಿಯಲ್ಲಿ ಕೊಲೆಗಳು ಅನ್ನುವುದು ಎಂದೂ ಮುಗಿಯದ ಕತೆ. ಬರ್ತಾರ, ಕೊಲೆ ಮಾಡ್ತಾರ, ಇಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳೋದು, ರಿಪೋರ್ಟ್ ಹಾಕಿ ಅದನ್ನು ಕ್ಲೋಸ್ ಮಾಡಿಬಿಡೋದು. ಬರ್ತಾರ, ಕೊಲೆ ಮಾಡ್ತಾರ, ಸಾಕ್ಷಿ ಇಲ್ಲ ಅಂತ ಹೇಳೋದು. ಇದೇ ಬಿಟ್ಟರೆ ಬೆಳ್ತಂಗಡಿಯಲ್ಲಿ ಯಾವತ್ತೂ ಕೂಡ ಎಂದೂ ಮುಗಿಯದ ಕತೆ, ಕೊಲೆ ಅನ್ನುವುದು ಎಂದೂ ಮುಗಿಯದ ಕತೆ. ಇನ್ನು ವಿಷಯಕ್ಕೆ ಬರಬೇಕಾದ್ರೆ ಇಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿಲ್ಲ. ಆಮೇಲೆ FSLಕ್ಕೆ ಏನು ಮಾಡಕ್ಕೆ ಕಳಿಸ್ಯಾರ ಅನ್ನೋದು ಗೊತ್ತಿಲ್ಲ. 1 ತಿಂಗಳಾಯಿತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವ್ರ ಕುಟುಂಬಕ್ಕೆ ಕೈ ಸೇರಲಿಲ್ಲ. ಇಡೀ ಕರ್ನಾಟಕ ಜನತೆ ಸುಮಂತನ ಕೊಲೆ ಹೆಂಗಾಯಿತು ಅನ್ನೋದ್ರೊಳಗೆ ಅದಾರ, ಕೊಲೆಗಾರ ಸಿಗಬೇಕು ಅನ್ನೋ ವಿಚಾರದಾಗ ಅದಾರ. ಆದರೆ ಪೊಲೀಸರು ಇದ್ರ ಬಗ್ಗೆ ನೋ ನೀವು ಏನು ಬೇಕಾದ್ ಮಾಡ್ಕೊಳ್ರಿ, ಮೀಡಿಯಾದವ್ರು ಎಷ್ಟು ಬೇಕಾದಷ್ಟು ಹರ್ಕೊಳ್ರಿ, ಏನು ಬೇಕಾದ್ ಮಾಡ್ಕೊಳ್ರಿ, ಆದರೆ ನಮ್ಮದು ಮಾತ್ರ ಏನಪ್ಪ ಅಂದ್ರೆ ಸಿ ಬಿಟ್ರೆ ಬೇರೆ ನಮಗೇನೂ ಗೊತ್ತಿಲ್ಲ, ನಾವು ಅದನ್ನು ಮಾಡವ್ರ. ಯಾಕಂದ್ರೆ ನಮಗೆ ಕ್ರೈಮ್ನಲ್ಲಿ ತನಿಖೆ ಮಾಡಿ ಅದರಲ್ಲಿ ಕೆಲಸ ಮಾಡಿ ನಮಗೆ ಅನುಭವ ಇಲ್ಲ. ನಮಗೆ ಅನುಭವ ಇರೋದು ಕೇವಲ ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರಂದ್ರೆ ನೀವು ಕಂಪ್ಲೇಂಟ್ ನಾವು ತೊಗೊಳಂಗಿಲ್ಲ ಅಂತ ಹೇಳೋದು, ವಾಪಸ್ ಕಳಿಸೋದು. ರೇಪ್ ಆಯಿತು, ಕೊಲೆ ಕೊಡಕ್ಕೆ ಬಂದರೆ ಅವ್ರಿಗೆ ಬೆದರಿಕೆ ಹಾಕಿ ಅವ್ರನ್ನ ವಾಪಸ್ ಕಳಿಸೋದು. ಸೊ ಇಂಥದ್ರಲ್ಲಿ ಬೆಳ್ತಂಗಡಿ ಪೊಲೀಸರು ಮೊದಲಿನಿಂದಲೂ ಕೂಡ ಮಹಾನುಭಾವರೇ ಅದಾರ. ಸೊ ಹಿಂಗಿರಬೇಕಾದ್ರೆ ಕ್ರೈಮನ್ನು ಬೇಯಿಸ್ತಕ್ಕಂಥ ಒಂದು ಕೌಶಲ್ಯ ಭರಿತವಾಗಿರ್ತಕ್ಕಂಥ ಜ್ಞಾನ ಅವರಿಗೆ ಇಲ್ಲ ಅನ್ನೋದು ಸುಮಂತನ ವಿಷಯದಲ್ಲಿ ಅಷ್ಟೇ ಅಲ್ಲ, ಸೌಜನ್ಯಳ ವಿಷಯದಲ್ಲೂ ಈಗಾಗಲೇ ಅವರ ಬಣ್ಣ ಬೆಳಕಿಗೆ ಬಂದದ. ಇನ್ನು ವಿಷಯಕ್ಕೆ ಬರೋದಾದ್ರೆ ರೀ, ಈ 1 ತಿಂಗಳ ಕತೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇನ್ನು ವಿಷಯಕ್ಕೆ ಬರೋದಾದ್ರೆ ಹರೀಶ್ ಪೂಂಜಾ. ಎಲ್ಲರೂ ಏನು ತಿಳ್ಕೊಂಡ್ರಿ, ಸದನದಲ್ಲಿ ಧ್ವನಿ ಎತ್ತಿದ ಹರೀಶ್ ಪೂಂಜಾ, ಸದನದಲ್ಲಿ ಸುಮಂತ್ರಿಗಾಗಿ ನ್ಯಾಯ ಕೇಳಿದ ಹರೀಶ್ ಪೂಂಜಾ.
ಹರೀಶ್ ಪೂಂಜಾ ಸುಮಂತನಿಗೆ ನ್ಯಾಯ ಕೊಡಿಸೋದಾಗಿದ್ರ ಸೌಜನ್ಯಳಿಗೆ ನ್ಯಾಯ ಕೊಡಿಸಿ ಸುಮಂತನ ಕೇಸಿಗೆ ಬರ್ತಿದ್ರು ಅವರು. ಆ ಮನುಷ್ಯ ಸೌಜನ್ಯಳ ಕೇಸನ್ನ ಮಣ್ಣು ಮುಗಿಸಿ ಅಲ್ಲೆಲ್ಲ ಹೇಳ ತಿಂದ ಇಲ್ಲಿ ಬರುವಂಥ ಪರಿಸ್ಥಿತಿ ಈ ಬಿ ಜೆ ಪಿಯರಿಗೆ ನಾಯಕರಿಗೆ ಬರ್ತಾ ಇರಲಿಲ್ಲ. ಹರೀಶ್ ಪೂಂಜಾ ಏನು ದೊಡ್ಡ ಮಹಾನುಭಾವೇನ್ರಿ? ಹಾಂ, ನೀವು ಓಟ್ ಹಾಕಿ ಕಳ್ಸಿರಿ, ನಾವು ಓಟ್ ಹಾಕಿ ಕಳ್ಸೀವಿ ಅಂದಾಗ ಹೋಗ್ಯಾನ ನಾವಲ್ಲಿ ಧ್ವನಿ ಎತ್ತಾಕೇನ ಅವ್ರ ಮನ್ಯಾಗಿನ ದೇವ್ರನ್ನ ಧ್ವನಿ ಎತ್ತಬೇಕಾಗ್ತದ? ಹಾಂ, ಕೋಟಿ ಗಂಟೆ ಕಾರ್ದಾಗ ತಿರುಗಾಡ್ತಾನ. ಧ್ವನಿ ಎತ್ತಿದ ಹರೀಶ್ ಪೂಂಜಾ ಸದನದಲ್ಲಿ ಆಮೇಲೆ ಯಾರೋ ನಮ್ಮ ಅದರಲ್ಲ ಗೃಹ ಮಂತ್ರಿ ಅದರಲ್ಲ, ಹಾಂ, ಅವರಿಗೆ ಒತ್ತಾಯವನ್ನು ಮಾಡಿದ, ಅವರ ಮೇಲೆ ಏನಂತಾರದು ಒತ್ತಡವನ್ನು ಹೇರಿದ ಹರೀಶ್ ಪೂಂಜಾ. ಏನು ಹೇಳಾಕತ್ತರ್ರಿ ಹರೀಶ್ ಪೂಂಜಾನ ಬಗ್ಗೆ? ಸುಮಂತನ ಕುಟುಂಬದವರು ಕೂಡ ಹೇಳಾಕತ್ತರು ಹರೀಶ್ ಪೂಂಜಾ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ, ನಮಗೆ ಸಾಂತ್ವನವನ್ನು ಹೇಳಿದ್ದಾರೆ, ನಮಗೆ ಸಮಾಧಾನವನ್ನು ಹೇಳಿದ್ದಾರೆ, ನ್ಯಾಯ ಕೊಡಿಸ್ತೀವಿ. ಹರೀಶ್ ಪೂಂಜಾ ಕೇವಲ ಇದು ಚುನಾವಣೆ ಗಿಮಿಕ್. ತನ್ನ ಮನೆ ಮಕ್ಕಳು, ತನ್ನ ಹೆಂಡತಿ, ತನ್ನ ತಂದೆ ತಾಯಿನ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಇನ್ನು ಸುಮಂತನಿಗೆ ನ್ಯಾಯ ಕೊಡಿಸ್ತಾನೇನ್ರಿ ಹರೀಶ್ ಪೂಂಜಾ? ಕೊಡಿಸ್ತಾನ? ಸುಮ್ಮನೆ ಒಂದು 4 ಚಾನಲ್ ಕುತ್ಕೊಂಡು ಹೋಗ್ಕೊಂಡು ಬಿಡ್ತಾರ್ರಿ. ಹರೀಶ್ ಪೂಂಜಾ ಧ್ವನಿ ಎತ್ತಿದ. ಎಲ್ಲಿ ಧ್ವನಿ ಎತ್ತಾನ್ರಿ? ಧ್ವನಿ ಎತ್ತೋದಾಗಿದ್ರೆ ಇಟ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, FSL ರಿಪೋರ್ಟ್ ಎಲ್ಲ ಬಂದು ಕೊಲೆಗಾರ ಸಿಕ್ಕಿ ಸುಮಂತನಿಗೆ ನ್ಯಾಯ ಸಿಕ್ಕ ಜಿಲ್ಲಾಕ್ಕೆ ಜೆಂಡಾ ಹಾರಿಸಿದ್ರು ನಾವು. ಇವೆಲ್ಲ ಚುನಾವಣೆ ಗಿಮಿಕ್ರಿ, ಇಂಥವ್ರು ನಂಬಕ್ಕೆ ಹೋಗ್ಬೇಡ್ರಿ. ಈ ರಾಜಕೀಯ ನಾಯಕರಂತೂ ಮೊದಲು ನಂಬಕ್ಕೆ ಹೋಗ್ಬೇಡ್ರಿ. ಇನ್ನು ಸೆಕೆಂಡ್ ಬರ್ಬೇಕಾದ್ರೆ ಬೆಳ್ತಂಗಡಿ ಪೊಲೀಸರು ನಂಬಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಾದರೂ ಇದ್ರೆ ಇದನ್ನ COD ವಹಿಸ್ಕೊಡ್ಬೇಕ್ರಿ. ಈ ಕೇಸನ್ನ ಅಂಡರ್ನ ಸುಮಂತ್ಗೆ ಎಲ್ಲಿ ನ್ಯಾಯ ಸಿಗ್ತದ? ಯಾರೋ ಕೇರಳದವ್ರು ಬಂದರು, ಬೈಕ್ ತೊಗೊಂಡು ಗುದ್ದಿ ಹೋದ್ರು ಅಂದರೆ ಇಲ್ಲಿ ಕೇರಳದವ್ರು, ಇಲ್ಲಿ ಬೆಳ್ತಂಗಡಿ ಮತ್ತು ಕೇರಳ ಇಲ್ಲಿ ಬರೇ ಕೊಲೆಗೆ ಸಂಬಂಧಪಟ್ಟದ ಏನ್ರಿ? ಅತ್ಯಾಚಾರ ಮತ್ತು ಕೊಲೆ ಇದಕ್ಕೆ ಸಂಬಂಧಪಟ್ಟದ ಏನ್ರಿ? ಕೇರಳದವ್ರು ಇದ್ರೆ ಹಿಡೀರಿ, ಜಗ್ ಹಿಡ್ರಿ, ಕೊಡ್ರಿ ನಮ್ಮ ಕೈಯಾಗ ಅವನು ಹರಿದು 12 ಮಾಡೋನು. ಅದನ್ನು ಬಿಟ್ಟು ಬೈಕ್ ಗುದ್ದಿ ಹೋತತ್ತ. ಆ ಸಮಯಕ್ಕೆ ಈ ಸಮಯಕ್ಕೆ ಹೊಂದಾಣಿಕೆ ಐತತ್ತ. ಬರೀ ಹೇಳೋದ್ರಾಗಾಯ್ತು. 4 ತಂಡಗಳು ಎಲ್ಲಿ ಹೋದು? ವೇರ್ ಈಸ್ ಹರೀಶ್ ಪೂಂಜಾ? ವೇರ್ ಈಸ್ ಗೃಹ ಮಂತ್ರಿ? ವೇರ್ ಈಸ್ ಕರ್ನಾಟಕ ಗೌರ್ಮೆಂಟ್? ಎಲ್ಲದ ಸರ್ಕಾರಿ ಶಾಲಾ ಶಿಕ್ಷಕರು ಪ್ರತಿಭಟನೆಗೆ ಇಳಿಬೇಕಾಗಿತ್ತು. ಅವ್ರ ಶಾಲೆಯವರು ಅವರು ಕೂಡ ಇಳಿತಾ ಇಲ್ಲ. ಯಾಕಂದ್ರೆ ನೌಕರಿ ಹೋಗ್ತದ. ನಮಗೆ ಯಾಕೆ ಬೇಕು? ಸಾಯಲಿ, ನಮಗೆ ಬರೋದು ಪಗಾರ ಬರಲಿ. ಬಿಲ್ಲ ಮತ್ತು ಬೆಲ್ಲ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಾರ್ರಿ ಇವರು ಸರ್ಕಾರಿ ಶಾಲೆಯವರು. ಇನ್ನು ಸುಮಂತನ ಕೊಲೆ ಮಾಡಿದವರು ಆರಾಮಾಗಿ ಜೀವನ ಮಾಡ್ಕೊತ, ಎಣ್ಣೆ ಹಡ್ಕೊತ, ಈ ನಾವು ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ನೋಡ್ಕೊತ ಹೋಗೋರು ಸುಳೆ ಮಕ್ಕಳ್ರೆ ನಾವಂತೂ ಎಣ್ಣೆ ಹಡ್ಕೊಂಡು ಚಿಕನ್ ತಿನ್ಕೊತ ಆರಾಮಾಗಿ ಅದೀವಿ. ಪೊಲೀಸರಂತೂ ಏನು ಕಿತ್ಕೊಳಕ್ಕಾಗಂಗಿಲ್ಲ. ಅವ್ರು 4 ತಂಡ ರಚನೆ ಮಾಡ್ಯಾರ. 4 ತಂಡ ರಚನೆ ಆಗಿದ್ದದಕ್ಕೆ ಸುಮಂತನ ಕುಟುಂಬದವರಿಗೆ ಸಾಂತ್ವನ ಹೇಳೋದಕ್ಕೆ ಅನ್ನೋದು ಅವ್ರಿಗೂ ಗೊತ್ತದ, ನಮಗೂ ಗೊತ್ತದ. ಸೊ 1 ತಿಂಗಳಾಯಿತು. ಇಲ್ಲಿ ತನ ಏನಪ್ಪ ಅಂದ್ರೆ ಸುಮಂತನಿಗೆ ನ್ಯಾಯ ಸಿಗ್ತದಂತಕ್ಕಂಥ ಗ್ಯಾರಂಟಿ ಇಲ್ಲ. ತಿರುಗಿ ಅವ್ರ ಮನ್ಯಾನವ್ರು ಅಡಿಕೆ ತೋಟದಾಗ ಹೋಗಿ ಅಡಿಕೆ ತೆಗೆಯುವಂಥ ಕೆಲಸ ಮಾಡಕತ್ತರು. ಸುಮಂತನ ಅನ್ನ ಕಾಲೇಜ್ಗೆ ಹೋಗಾಕತ್ತ. ಸುಮಂತನ ಮಾವ ಆರಾಮ ಚಿಕ್ಕ ಪುಟ್ಟ ಅಡಿಗೆಗಳನ್ನು ಮಾಡ್ಕೊತ ಆಮದಾನ. ಅವ್ರ ಕುಟುಂಬದವ್ರು ಆರಾಮಿರ್ಬೇಕಾದ್ರೆ ಇನ್ನು ಪೊಲೀಸರು ತನಿಖೆ ಮಾಡ್ತಾರೇನ್ರಿ? ಒಟ್ಟು ಸುಳೆ ಮಕ್ಕಳ್ರಿ ನಾವು ಇದನ್ನೆಲ್ಲ ಕಲ್ಪನೆ ಮಾಡೋರು. ನ್ಯಾಯ ಸಿಗ್ತದೆ ಅನ್ನೋದು ನಮ್ಮ ಬೆಡ್ ತಗೊಂಡು ನಾವು ಮಾಡ್ಕೊಳ್ಬೇಕು. ನ್ಯಾಯ ಸಿಗುವಂಥ ಲೆಕ್ಕ ಕಾಣ್ತಾ ಇಲ್ಲ. ಮತ್ತೊಂದು ಸಲ ಬರ್ತೀನಿ ನಾನು. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.